ಕೊಲ್ಲಿಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಮಣ್ಣಲ್ಲಿ ಬೀಜ ಬೆಳೆಯೋ ಹೊತ್ತೇನೆ ಸಂಕ್ರಾಂತಿ. ಒಂದೇ ಶಾಟ್ ಅಂದ್ರೆ ಆಗ ರಿಹರ್ಸಲ್ ಒಂದು 2-3 ರಿಹರ್ಸಲ್ ಆಗ್ತಿದ್ದಂಗೆ ಅವ್ರು ರೆಡಿ ಆಗ್ಬಿಡೋರು. ಹಸುಗಳನ್ನು, ಕರುಗಳನ್ನು, ದನಗಳನ್ನು ಇಂಥವನ್ನೆಲ್ಲ ತೊಳೆದು ಅವಕ್ಕೆಲ್ಲ ಬಣ್ಣ ಹಚ್ಚಿ ಕೊಂಬುಗಳಿಗೆಲ್ಲ ಅಲಂಕಾರ ಮಾಡಿ. ಸೊ ಅಲ್ಲೇನೆ ಮೇಲಿನ ಹಟ್ಟಿ ಮತ್ತು ಕೆಳಗಿನ ಹಟ್ಟಿಯಲ್ಲಿರುವಂತಹ ಮೇಲಿನ ಹಟ್ಟಿಯ ಪ್ರಭಾವ ಮತ್ತು ಇದೇನಿದೆ ಅದನ್ನು ಕ್ವಶನ್ ಮಾಡುವ ಕೆಳಗಿನ ಹಟ್ಟಿಯ ಒಂದು ಹುಡುಗ ಇದಾನೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಆದರೆ ನಾವು ಶೇಷಪ್ಪನ ಮೊದಲೇ ತರೋದಿಲ್ಲ. ಹೌದು, ಇಡೀ ಗ್ರಾಮ ವ್ಯವಸ್ಥೆಯನ್ನ ಮೊದಲು ಎಷ್ಟು ಚೆನ್ನಾಗಿತ್ತಿದು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಹೌದು, ಹಾಗಾಗಿ ಮೇಲ್ನಟ್ಟಿ ಕೆಳಗಿನಟ್ಟಿ ಹೌದು, ಅವರಿಬ್ಬರ ಸಂಬಂಧ, ಅವರಲ್ಲಿ ಕೊಡುವು ತಕ್ಕೊಳ್ಳೋದಿರುತ್ತೆ. ಹೌದು. ಮೇಲ್ನಟ್ಟಿಯ ಹೆಣ್ಣು ಇಲ್ಲಿಗೆ ಕೆಳಗಿನಟ್ಟಿಗೆ ಬಂದು ಸೊಸೆಯಾಗಿರ್ತಾಳೆ, ಕೆಳಗಿನಟ್ಟಿಯ ಹೆಣ್ಣು ಬಂದು ಇಲ್ಲಿ ಮೇಲ್ನಟ್ಟಿಯಲ್ಲಿ ತಾಯಿಯಾಗಿ ಬಂದಿರ್ತಾಳೆ. ಸೊ ಈ ಒಂದು ಅರ್ಥದಲ್ಲಿ ಅವರ ಎರಡೂ ಹಟ್ಟಿಗಳು ಅಷ್ಟು ಬಹಳ ಒಂದಕ್ಕೊಂದು ಬಹಳ ಹತ್ತಿರವಾಗಿರ್ತದೆ. ಹೌದು, ಒಬ್ರಿಗೊಬ್ರು ಬಹಳ ಪೂರಕವಾಗಿ ಜೀವನ ನಡೆಸ್ತಾ ಇರ್ತಾರೆ. ಹೌದು. ಅದರಲ್ಲೂ ಮೇಲ್ನಟ್ಟಿಯ ಮಾರೇಗೌಡನ ಮಾತು ಅಂದರೆ ಅದು ಪಟೇಲನ ಮಾತು ಅನ್ನೋದಕ್ಕಿಂತ ಒಬ್ಬ ಹಿರಿಯನ ಮಾತು, ನ್ಯಾಯಯುತವಾದ ಮಾತು, ಮೌಲ್ಯಾಧಾರಿತವಾದ ಮಾತು ಅನ್ನೋದನ್ನು ಎಲ್ಲರೂ ಒಪ್ಕೊಂಡಿರ್ತಾರೆ. ಹೌದು. ಇದು ಗ್ರಾಮೀಣ ವ್ಯವಸ್ಥೆಯ ಮೂಲ ಆಶಯ. ನಮ್ಮಲ್ಲಿ ಬಹಳಷ್ಟು ಜನ ಈ ಗೌಡಿಕೆ ಅನ್ನೋ ಪದವನ್ನ ಬೇರೆ ರೀತಿ ಬಳಸಿದ್ದಾರೆ. ಅಂದ್ರೆ ದರ್ಪ ಮತ್ತು ಅದಂದ್ರೆ ಕ್ರೌರ್ಯ, ಈ ರೀತಿಯದನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲ, ಅದು ಇಡೀ ಗ್ರಾಮವನ್ನು ತನ್ನ ಗ್ರಾಮವನ್ನಾಗಿಸಿಕೊಂಡು, ತನ್ನ ಕುಟುಂಬವಾಗಿಸಿಕೊಂಡು, ಆ ಕುಟುಂಬದ ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನು ಕಾಣುವ, ಒಳ್ಳೆಯದನ್ನು ಹುಡುಕುವ, ಒಳ್ಳೆಯದನ್ನು ಕೊಡುವ ಕೆಲಸವನ್ನು ಆ ಗೌಡ ಮಾಡ್ತಾ ಇದ್ದ, ಪಟೇಲ ಮಾಡ್ತಾ ಇದ್ದ. ಅದು ಮೌಲ್ಯವನ್ನು ಉಳಿಸ್ಕೊಳ್ಳುವಂತಹ ಅವನ ಅನುಭವ, ಆ ಪಟೇಲ ಮಾರೇಗೌಡನ ಪಾತ್ರ ಇದೆಯಲ್ಲ, ಅದು ಒಂದು ಪರಂಪರೆಯಿಂದ ಬಂದಂಥ ಪಾತ್ರ ಅದು. ಅಬ್ಸಲ್ಯೂಟ್ಲಿ. ಯಾಕಂತಂದರೆ ಪರಂಪರೆ ಅನ್ನೋದೇ ಒಂದು ಮೌಲ್ಯ. ಆ ಮೌಲ್ಯನ ಉಳಿಸ್ಕೊಂಡು ಬರೋದೇ ಒಂದು ದೊಡ್ಡ ಗಟ್ಟಿತನ ಮತ್ತು ಒಂದು ಆ ಪಾತ್ರಕ್ಕೆ ಇರುವಂತಹ ಒಂದು ಘನತೆ. ಅವನನ್ನು ಇಡೀ ಸಂಕ್ರಾಂತಿಯಲ್ಲಿ ನೀವು ಪ್ರತಿ ಸಲ ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವೆಲ್ಲರೂ ಅದನ್ನು ಶೂಟ್ ಮಾಡ್ತಾ ಇದ್ರಿ ಕೂಡ. ಅದೃಷ್ಟಕ್ಕೆ ಭಾಳ ಒಳ್ಳೆ ಆ್ಯಕ್ಟರ್ ಕೂಡ ಸಿಕ್ಕಿದ್ರು ನಮಗೆ, ವೆಂಕಟಾಚಲ. ಹೌದೌದು ಅಲ್ವಾ? ಹೌದೌದು. ಏನು ಚೆನ್ನಾಗಿ ಸೂಟ್ ಆಗಿದ್ರು ಆ ರೋಲ್ಗೆ ಅಲ್ವಾ? ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಹಳ ರೆಗ್ಯುಲರ್ ಆಗಿ ಅದ್ಭುತ, ಆಮೇಲೆ ನಟರಂಗದಲ್ಲಿ ಬಹಳ ಅದ್ಭುತ ಆಗ್ತದೆ. ಇನ್ನೊಬ್ಬ ಆ ಪಾತ್ರಕ್ಕೆ ನಮಗೆ ಸಿಗ್ತಾ ಇರಲಿಲ್ಲ, ಓನ್ಲಿ ಒನ್ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಸೊ ಅಂತ ಮಾರೇಗೌಡನ ಪಾತ್ರವನ್ನು ವೆಂಕಟಾಚಲ ಮಾಡಿದ್ದು. ಇಡೀ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಹೌದು, ಅದೊಂಥರ ಹೇಗಿರ್ತಿತ್ತು ಅಂದರೆ ಅವ್ರು ಅಲ್ಲೇ ಇದ್ದಾರೆ, ಅವರೇ ಮಾರೇಗೌಡರು, ಅವರೇ ಹೇಳ್ತಿದ್ದಾರೆ ಅನ್ನುವಂಥದ್ದೇ ನಮ್ಮ ಫೀಲ್ಮ್ ಬರ್ತಿರು. ಹೌದು. ಆಮೇಲೆ ಇಷ್ಟಿಷ್ಟು 2 ಪೇಜ್ ಡೈಲಾಗ್ ಇರೋದು, ಸಲೀಸಾಗಿ ಮಾತಾಡ್ತಾ ಇದ್ರು. ನೀನು ಒಂದೇ ಶಾಟ್ ಇಟ್ಬಿಡ್ತಾ ಇದ್ದೆ. 5 ನಿಮಿಷ 6 ನಿಮಿಷ ಇಟ್ಬಿಟ್ಟ ಅಂತಂದ್ರೆ ಏನು ಈಗ ನೋಡಿ, ಅದು ಕೂಡ ಟೆಕ್ನಿಕಲಿ ಈಗ ಯೋಚನೆ ಮಾಡ್ಬೇಕು. ಈಗ ಒಂದೇ ಶಾಟ್ ಅನ್ನ ಆ 3 ಜನ ಆಕ್ಟರ್ಗಳ ಮೇಲೆ, ಒಬ್ಬನ ಮೇಲೆ ಪ್ಲೇ ಮಾಡ್ತಾ ಅವನು ಅಷ್ಟನ್ನು ಒಂದೇ ಶಾಟ್ ಅಂದ್ರೆ ಆಗ ರಿಹರ್ಸಲ್ ಒಂದು 2-3 ರಿಹರ್ಸಲ್ ಆಗ್ತಿದ್ದಂಗೆ ಅವ್ರು ರೆಡಿ ಆಗ್ಬಿಡೋರು ಅಲ್ವಾ? ಆಮೇಲೆ ಒಂದು ಸಲ ಕ್ಯಾಮ್ರಾ ಆನ್ ಆದ್ರೆ ಅದು ಇಡೀ ಸೀನ್ ಮುಗಿದ ಮೇಲೇನೆ ಶಾಟ್ ಕಟ್ ಆಗ್ತಾ ಇದ್ದದ್ದು. ಆದ್ರೆ ಅದರಲ್ಲೇ ಸಾಕಷ್ಟು ಮೂವ್ಮೆಂಟ್ ಇರೋದು, ಮಧ್ಯೆ ಇಂಟ್ರಾಕ್ಷನ್ ಇರೋದು, ಎಲ್ಲವೂ ಅದರ ಜೊತೆಲೇ ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಡೈಲಾಗ್ ಒಂದು ಕಟ್ ಮಾಡೋದೇನು ಇರಲಿಲ್ಲ, ಎಲ್ಲ ಕಂಬೈನ್ಡ್ ಶಾಟ್ಸ್. ಇಡೀ ಸಂಕ್ರಾಂತಿ ಅದೇ ಟೆಕ್ನಿಕಲ್ ಇದೆ. ಆ ರೀತಿಯ ಸ್ಥಿತಿ, ಒಂದು ರೀತಿ ಗತಿ ಮತ್ತು ಸ್ಥಿತಿ ಎರಡೂ ಮನಸ್ಸಿನಲ್ಲಿ ಉಳಿಯೋ ಹಾಗೆ. ನಮ್ಮಲ್ಲಿ ಮನಸ್ಸಿನಲ್ಲಿ ಉಳಿಯುವಂತಹ ಪಾತ್ರ, ಮನಸ್ಸಿನಲ್ಲಿ ಉಳಿಯುವಂತಹ ಸಂಭಾಷಣೆ, ಮನಸ್ಸಿನಲ್ಲಿ ಉಳಿಯುವಂತಹ ಸನ್ನಿವೇಶಗಳಾದರೆ ಅದು ಆದಷ್ಟು ಮನಸ್ಸಿನ ಒಳಗೆ ಇಳಿಯುವಷ್ಟು ಸಮಯವನ್ನ ಪ್ರೇಕ್ಷಕನಿಗೆ ಕೊಡಬೇಕು. ಪ್ರೇಕ್ಷಕ ಇಲ್ಲದೆ ದಬಾ ದಬಾ ಆ ಕಡೆ ಈ ಕಡೆ ಕಟ್ ಮಾಡ್ತಾ ಇದ್ರೆ ಅವನಿಗೆ ಅರ್ಥವೇ ಆಗಿರೋಲ್ಲ ಏನಾಯ್ತು ಅಂತ. ಇವನು ಏನಕ್ಕೆ ರಿಯಾಕ್ಟ್ ಮಾಡ್ದ, ಇವನು ಯಾಕೆ ಈ ಡೈಲಾಗ್ ಇಲ್ಲಿ ಹೇಳ್ತಿದ್ದಾನೆ, ಅರ್ಧಕ್ಕೆ ಕಟಾಕ್ ಹೋಯ್ತಲ್ಲ ಅಂತ ಈ ಥರದಲ್ಲಿ ಯೋಚನೆ ಇರ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಅದು ಸಾಧ್ಯವೇ ಇಲ್ಲ. ಆ ರೀತಿ ನೀನು ಇಟ್ಟಿದ್ದ ಶಾಟ್ಗಳಾಗಲಿ, ನಾನು ಇಟ್ಟಿದ್ದ ಶಾಟ್ಗಳಾಗಲಿ, ಅಥವಾ ಸೂರಿ ಇಡ್ತಾ ಇದ್ದ ಶಾಟ್ಗಳಾಗಲಿ, ಒಂದು ಇಡೀ ಸೀನನ್ನು ಒಂದೇ ಶಾಟಲ್ಲಿ ಮಾಡಬೇಕು ಅನ್ನುವಂತಹ ಕನಸು ಕಾಣ್ತಾ ಇದ್ವಲ್ಲ, ಅದು ಇವತ್ತು ಸಾಧ್ಯವೇ ಇಲ್ಲ. ಈಗಿನ ಇದರಲ್ಲಿ ತಾಂತ್ರಿಕತೆಯಲ್ಲಿ ಅದು ಯಾರು ಮಾಡೋದೂ ಇಲ್ಲ. ಸೊ ಅಂತಹ ಇದರಲ್ಲಿ 1970ರ ಕಥೆಯನ್ನು
1999ರಲ್ಲಿ ಶೂಟ್ ಮಾಡ್ತಾ ಇದ್ವಿ. 1999ರಲ್ಲಿ ಶೂಟ್ ಮಾಡ್ತಾ ಇದ್ದಾಗ 2000ದಿಂದ ಅದರ ನವೆಂಬರಿಂದ ಶುರುವಾದಂಥ ಧಾರಾವಾಹಿ 25 ವರ್ಷ ಆದಮೇಲೂ ಅದು ತಮ್ಮ ಮೆಮೊರಿಯಲ್ಲಿ ಉಳಿದಿದೆ. ಸೊ ಮಾರೇಗೌಡನ ಪಾತ್ರ ಎಷ್ಟು ಬಹಳ ಮುಖ್ಯವಾದ ಪಾತ್ರ ಆಗ್ತದೆ ಮತ್ತು ಅವನು ಹೇಳುವ ಮಾತುಗಳಲ್ಲಿರುವಂತಹ ವ್ಯಾಲ್ಯೂಯೇಷನ್ ಏನಿದೆ ಇವುಗಳನ್ನ ಹೇಳಿದಾಗ ಮೇಲಿನಟ್ಟಿ ಮತ್ತು ಕೆಳಗಿನಟ್ಟಿ ಈ ಎರಡರಲ್ಲಿದ್ದಂಥ ಸಂಬಂಧವನ್ನು ಒಂಚೂರು ವಿವರಿಸ್ತಾರೆ. ಈಗ ಮೇಲ್ನಟ್ಟಿಯ ಮಾರೇಗೌಡ ಮತ್ತು ಕೆಳಗಿನಟ್ಟಿಯ ಭದ್ರೇಗೌಡ ಈ ಕತೆ ನಮ್ಮ ಈ ಸಂಕ್ರಾಂತಿಯ ಕಥೆಯ ಮುಂದುವರೆದ ಭಾಗ ಸಂಕ್ರಾಂತಿ ಹಬ್ಬದಿಂದಾನೇ ಶುರು ಆಗ್ತದೆ. ಕರೆಕ್ಟ್. ನಮ್ಮ ಸೀರಿಯಲ್ ಶುರು ಆಗೋದು ಸಂಕ್ರಾಂತಿ ಹಬ್ಬದ ದಿವಸ. ಇದು ಪೀಠಿಕೆ ನಾವು ಹೇಳಿದ್ದು ಶೇಷಪ್ಪನ ಪಾತ್ರ ಮತ್ತು ಆ ಕಥೆಯ ಆರ್ಟ್ ಹೃದಯ ಅಂತ ಹೇಳ್ಬೋದು. ಅದು ಶೇಷಪ್ಪನ ಪಾತ್ರದಿಂದ ಇದಾದ್ರೂ ಟೇಕ್ ಆಫ್ ಆದ್ರೂ ನಿಜವಾಗಿ ಇದು ನಮ್ಮ ಸಂಕ್ರಾಂತಿ ಕಥೆ ಶುರು ಆಗದೆ ಸಂಕ್ರಾಂತಿ ಹಬ್ಬದ ದಿನದಿಂದ. ಹೌದು, ಹಬ್ಬದ ದಿನ ಅದೇ ಹಬ್ಬದ ದಿನ ಏನಾಗತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳನ್ನು, ಕರುಗಳನ್ನು, ದನಗಳನ್ನು ಇಂಥವನ್ನೆಲ್ಲ ತೊಳೆದು ಅವಕ್ಕೆಲ್ಲ ಬಣ್ಣ ಹಚ್ಚಿ ಕೊಂಬುಗಳಿಗೆಲ್ಲ ಅಲಂಕಾರ ಮಾಡಿ ಈ ಥರದ ಚಟುವಟಿಕೆಗಳು ಶುರುವಾಗ್ತದೆ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಇಡೀ ವರ್ಷ ದುಡಿದಂಥ ದನಗಳು, ಕರುಗಳು ಇವೆಲ್ಲವೂ ಅವತ್ತು ಲವಲವಿಕೆಯಿಂದ ಅವಕ್ಕೆಲ್ಲ ಅವನ್ನ ಶೃಂಗಾರ ಸದಸ್ಯರಿರ್ತಾರೆ. ಕುಟುಂಬ ಸದಸ್ಯರು ಶೃಂಗಾರ ಮಾಡುವಂಥದ್ದು. ಊರಿನ ಕೆರೆಯ ಬಳಿ ಇದನ್ನ ಎಲ್ಲ ಅಲಂಕಾರ ಮಾಡ್ತಾ ಇರ್ತಾರೆ. ಕೊಂಬನ್ನ ಇದೆಲ್ಲ ಮಾಡೋದು. ಸೊ ಅದಕ್ಕೆ ಆದಂಥ ಒಬ್ಬ ಸ್ಪೆಷಲಿಸ್ಟ್ ಇರ್ತಾನೆ. ದನಗಳ ಕೊಂಬನ್ನ ಸೌರುವಂಥವನು ಸೌರಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಪ್ರತಿಯೊಬ್ಬರಿಗೆ ಒಂದೊಂದು ವೃತ್ತಿ ಇದೆ ಗ್ರಾಮ. ಅಲ್ಲಿಗೆ ಭದ್ರೇಗೌಡನ ಮಗ ಕೃಷ್ಣೇಗೌಡ ಬರ್ತಾನೆ. ಅವನು ಬಹಳ ರೋಷಾವೇಶದಿಂದ ಬರ್ತಾನೆ. ಏನೋ ನನ್ನ ದನಗಳಿಗೆ ಮೊದಲು ನೀನು ಇದು ಮಾಡಬೇಕು, ಅಂತ ಹೇಳಿದ್ರೆ ಹಣ ಕೊಟ್ಟೋಗಿದ್ದೀನಿ ನಿನಗೆ, ಅಡ್ವಾನ್ಸ್ ಮಾಡಿದ್ದೀನಿ ನಿನಗೆ, ಮೊದಲು ನನ್ನ ಎತ್ತುಗಳನ್ನು ನೀನು ತಯಾರು ಮಾಡಿಕೊಡ್ಬೇಕು ಅಂತ. ಇಲ್ಲಿ ಬಂದು ಬೇರೆಯವ್ರ ಎತ್ತನ್ನ ಇಲ್ಲ ಕೃಷ್ಣಣ್ಣ, ಅದು ನಿಮ್ಮ ಮೇಲ್ನಟ್ಟಿ ಮಾರೇಗೌಡರು ಎತ್ತುಗಳು ಮೊದಲು ಮಾಡಬೇಕು, ಯಾಕಂದರೆ ಅವೇ ಆ ಎತ್ತುಗಳೇ ಮೊದಲು ಕಿಚ್ಚಾಯೋದು ಅನ್ನೋ ಮಾತು ಹೇಳ್ತಾನೆ. ಅವನಿಗೆ 2 ಬಿಟ್ಟು ಅವನ ತಲೆ ಮೇಲೆ ಮೊದಲು ಇದನ್ನು ತಯಾರು ಮಾಡೋ, ನನ್ನ ಹಸುಗಳನ್ನು ತಯಾರು ಮಾಡು ಅಂತೇಳಿ ಅವನಿಗೆ ಬೈದು ಹೋಗ್ತಾನೆ. ಸೊ ಅಲ್ಲೇನೆ ಮೇಲಿನಟ್ಟಿ ಮತ್ತು ಕೆಳಗಿನ ಹಟ್ಟಿಯಲ್ಲಿರುವಂತಹ ಮೇಲಿನ ಹಟ್ಟಿಯ ಪ್ರಭಾವ ಮತ್ತು ಇದೇನಿದೆ ಅದನ್ನು ಕ್ವಶನ್ ಮಾಡುವ ಕೆಳಗಿನ ಹಟ್ಟಿಯ ಒಂದು ಹುಡುಗ ಇದಾನೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಕೃಷ್ಣೇಗೌಡ ಸ್ವಲ್ಪ ಅವನು ದುಡುಕು ಆಮೇಲೆ ಕೋಪಿಷ್ಟ, ಈ ಥರದ ಸ್ವಭಾವದವನು ಕೃಷ್ಣೇಗೌಡ. ಸೊ ಅವನು ಈಗ ಈ ಮಾರೇಗೌಡನ ಮಗ ತಾತನ ಹತ್ರ ಬಂದು ಹೇಳ್ತಾನೆ, ಮೊಮ್ಮಗ ರಾಮೇಗೌಡ ಬಂದು ಹೇಳ್ತಾನೆ, ತಾತ ನೋಡು ಈ ಥರ ಕೃಷ್ಣಣ್ಣ ಬಂದು ಗಲಾಟೆ ಮಾಡ್ದ, ಈಗೆಲ್ಲ ಮಾಡ್ದ, ನನ್ನ ಎತ್ತುಗಳೇ ಮೊದಲು ಕಿಚ್ಚಾಯಿಸ್ಬೇಕು ಅಂತ. ಆದರೆ ನಮ್ಮ ನಡ್ಕೊಂಬಂದಿರೋ ಪದ್ಧತಿ ಪ್ರಕಾರ ನಮ್ಮ ಮೇಲ್ನಟ್ಟಿಯವರ ದನಗಳನ್ನು ಮೊದಲು ಕಿಚ್ಚಾಯಿಸ್ಬೇಕಲ್ವ, ಹಾಗೆ ಹೀಗೆ ಅಂತ. ಸೊ ಆಗ ಇವನಿಗೆ ಸ್ವಲ್ಪ ಶಾಕ್ ಆಗ್ತದೆ ಮಾರೇಗೌಡನಿಗೆ. ಇರಲಿ ನಾನು ಮಾತಾಡ್ತೀನಿ ಅವನ ಹತ್ರ ಅಂಥೇಳಿ ಅಷ್ಟರಲ್ಲಿ ಮುನೇಗೌಡ ಬರ್ತಾನೆ. ಮುನೇಗೌಡ ಕೇಳ್ತಾನೆ ಅಪ್ಪನ್ನ, ಏನು ವಿಷಯ, ಏನಿದು? ಅವಾಗ ಇವನು ಹೇಳ್ತಾನೆ, ಈ ಥರ ಕೃಷ್ಣೇಗೌಡ ಹೋಗಿ ಗಲಾಟೆ ಮಾಡಿದ್ನಂತೆ ಅಂತ. ಆವಾಗ ನೋಡೋ ಮಗ, ಈಗ ಸಂಕ್ರಾಂತಿ ಹಬ್ಬ, ಈ ಸಂಕ್ರಾಂತಿ ಹಬ್ಬ ನಾವು ವರ್ಷ ಆಚರಣೆ ಮಾಡ್ತೀವಿ. ಪಂಚಾಂಗದಲ್ಲಿ ಏನು ಹೇಳುತ್ತೆ, ಸೂರ್ಯ ಪಥವನ್ನು ಬದಲಾಯಿಸ್ತಾನೆ ಅಂತ. ಆದರೆ ನಮ್ಮ ಗ್ರಾಮೀಣ ನಂಬಿಕೆ ಬೇರೆ ಇದೆ ಕಣೋ. ಎಂಥ ವೈನಾಶೀವಿತೆಯೋ ಕಾಳ, ಎಂತೆಂಥ ಘನಂದಾರಿ ಕೈ ಕಂಡಿರೋ ಘಟ ಇದು. ಆದರೆ ಇಂಥ ಕೈ ಕಂಡೇ ಇಲ್ಲ ಅಂತೀನಿ. ಬೇಷ್ ಅಂತೂ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಬಿಡ. ಕುರಿಯಣ್ಣ ನೀವು ಅನ್ನ, ನಾನು ಒಂದು ಕೈ ನೋಡೇ ಬಿಡ್ತೀನಿ. ನೋಡ್ತೀಯ, ಇದ್ಕವ್ರೆ ಆಮ್ರ ಚಂಪಕ್ಕಿ ಅನ್ನ ಮಡಗಿದ್ರೆ 3 ತಣಿಗೆ. ಕೊಂಬು ಸೀವೋದಕ್ಕೂ ಒಂದು ಅದ ಗೊತ್ತಿರ್ಬೇಕು ಕಣೋ. ಒಂದು ಪದರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಂಜಾಗ್ಬಿಡ್ತದೆ. ಅಂತೂ ಈ ಊರಿನಾಗೆ ಈ ಕಸಬ್ ಗೊತ್ತಿರೋದು ಅಂದರೆ ಇವನೊಬ್ಬನಿಗೆ, ಈ ಮನಸ್ಮೋರಿಗೆ. ಅದಕ್ಕಂತಲೇ ಅಲ್ವೇ ಸಂಕ್ರಾಂತಿ ಹಬ್ಬದ ದಿವಸ ಈ ಒನ್ಸ್ ಮೋರ್ ಕಾಳನ್ಗೋಸ್ಕರ ಊರ್ ಜನ ಎಲ್ಲ ಎತ್ತಿಡ್ಕೊಂಡು ಒಳ್ಳೆ ದೇವ್ರ ದರ್ಶನಕ್ಕೆ ಅದನ್ನು ಕಾಯೋದು.
ಒಂದೇ ದಿನದಲ್ಲಿ ಕಮಾಯಿಸ್ಬಿಟ್ಟಾನ ರಮಣ. ಊರಲ್ಲಿ ಯಾರಿಗ ಹಬ್ಬ ಆಯ್ತೋ ಯಾರು ಇಲ್ವೋ ಗೊತ್ತಿಲ್ಲ, ಇವನ್ಗಂತೂ ಅವತ್ತೊಂದ್ ದಿನ ದೊಡ್ಡ ಸಂಕ್ರಾಂತಿ ಕಮಾಯಿಸಕ್ಕೆ. ಕಸಬ್ದಾರನ ಕೈ ಏನ್ಮೇಲೆ ಹಂಗಿರ್ಬೇಕಪ್ಪ. ಅದ್ ಸರಿ ಮತ್ತೆ ಪುರಿಯಣ್ಣ, ನೀನ್ ಹಿಂಗ ಅಂದು ಇವ್ನ ರೆಕ್ಕೆಗೆ ನೀರಾಕು, ಇವ್ನ ಒಂದೇ ದಪ್ಪ ಆಕಾಶಕ್ಕೆ ಹಾರ್ಕೊಂಡು ಹೊಂಟೋಯ್ತಾನ ಅಷ್ಟೇ. ಯೋ ರಾಮೇಗೌಡ, ನನ್ನ ಬಗ್ಗೆ ಏನು ಬೇಕಾರು ಅನ್ನೋ ಒಪ್ಕೊತೀನಿ, ಆದ್ರೆ ನನ್ನ ಕಸುಬು ಬಗ್ಗೆ ಏನಾರ ಮಾತಾಡಿದ್ಯೋ ಕೆಲಸ ಬಿಟ್ಬಿಟ್ಟು ಹೋಯ್ತಾ ಇರ್ತೀನಿ. ಅದು ಯಾರ ಕೈಲಿ ಮಾಡಿಸ್ಕೊ ಅಷ್ಟೇ. ಬಾರ್ಲ ಒಂದ್ಸ್ಮೋರು, ಏನೋ ಕುಸಾಲ್ಗಂಗಂದ್ರೆ ಕೋಪ ಮಾಡ್ಕೊಂಬಿಡೋದ? ಮತ್ತೆ ಏನ್ ನನ್ನ ಕೆಲಸ ಅಂದ್ರೆ ಏನು ಅಷ್ಟು ಸದರ ಅಂತ ತಿಳ್ಕೊಬಿಟ್ಟಿದೀಯೋ? ಆಯ್ತಪ್ಪ ಕಸ್ದಾರ, ತಪ್ಪಾಯ್ತು. ಉಸಿ ಕೊರಿ ಮರ ಬೇಗ ನೀನು. ಅಬ್ಬಬ್ಬಬ್ಬಬ್ಬ, ಏನ್ ದಿಮಾಕು ಅಂತ್ಯಾ ರಾಮಣ್ಣ? ಊರಿಗೆ ಇವನೊಬ್ನೇ ಬೋರೆಗೋಡ ಅಂದಂಗೆ. ಮೊದ್ಲೇ ಮುಂಗೋತ ಅದ್ ಸರಿ ಕಾಳ, ನಿಂಗೆ ಒಣಸ್ಮೋರು ಅನ್ನೋ ಅಡ್ರೆಸ್ ಹೆಂಗ್ ಬಂತು? ಒಂದ್ಸ್ಮೋರ್ ಅಂದ್ರೆ ತಿರ್ಗಾ ಕಾಸು ಎಸಿತಾರೆ ಅನ್ಬಿಟ್ಟು ಇವನೇ ಒಂದ್ಸ್ಮೋರ್ ಅಂತ ಹೇಳ್ಕೊಂಡು ಲಾಗ ಹೊಡಿಯೋದ. ಕೊನೆಗೆ ಯಾವನು ನಯ ಪೈಸಾ ಎಸಿಲಿಲ್ಲ. ಅವತ್ತಿಂದ ಇವನ್ಗೆ ಒಂದ್ಸ್ಮೋರು ಅನ್ನೋ ಹೆಸರು ಕಾಯಮ್ಮಾಗಿ ಉಳ್ಕೊಂಡ್ಬಿಡ್ತು ನೋಡು. ಅಲ್ವೇನ್ಲ ಒಂದ್ಸ್ಮೋರು? ಹ್ಞೂ ಕಣಪ್ಪ, ಕಾಸು ಬಿದ್ದೆ ಜನ ಅಪ್ಪ ಅಮ್ಮ ಇಟ್ಟು ಹೆಸರನ್ನೇ ಮರ್ತು ಬಿಟ್ರು. ಇವಾಗೇನು ಕಾಸು ಸಿಗ್ತಾ ಇತ್ತಲ್ಲ ಬಿಡು ಮತ್ತೆ. ಅವನಿಗೆ ಕಾಸು ದಕ್ಕಿದ್ರೆ ನಿನ್ಗೆ ಯಾಕ ಕಣ್ಣುರಿ? ಕಾಳ, ನಿಂಗೆ ಬರೋ ಕಮಾಯಿನಲ್ಲಿ ಅವನಿಗೊಂದು ಬೀಡಿ ಕೊಡಿಸ್ಬಿಡ. ಹಾ, ಕೊಡಿಸ್ಬಾರ್ದೆ ಮತ್ತೆ. ಏನ್ ನನಗೆ ಹೆಣ್ಣು ಕೊಟ್ಟು ಮಾವ ನೋಡು, ಇವನು ಕೊಡಿಸ್ಲೇಬೇಕು. ಈಗೇನಪ್ಪ ಹೆಣ್ತಾನೆ ಬೇಕಾಗಿರೋದು ನಿಮ್ಗೆ? ನನ್ನ ಹಿರಿ ಮಗಳು ಅವಳಲ್ಲ, ಕೊಡ್ತೇನೆ ಮಾಡ್ಕೊ ಹೋಗು. ಯಾರು ಆ ಗೆಂಡತಿಮ್ಮೆ ಗಿಡ್ ಮುಗಿಯವಳ? ಓಹೋ, ಏನ್ ಹೇಳ್ಬಿಟ್ಟಪ್ಪ, ಅವಳು ಬೇಳದು ದೊಡ್ಡವಳಾಗಿ ನಾನು ಏನ್ ರಾಜ್ಕುಮಾರ ಇದ್ದಂಗಿದ್ಯಾ ನೋಡು. ನಿನ್ ಮುಸ್ತಿನಿ ಯಾವತ್ತನ ಕನ್ನಡಿಲಿ ನೋಡ್ಕೊಂಡಿದ್ಯಾ ನೀನ? ಕಂಡಿದ್ದೀನಿ, ನಿಂತ್ಕೊಳಪ್ಪ. ಲೇ ಕಾಳ, ಆಯ್ತೇನಲ್ಲ ನಿನ್ ಕೆಲಸ? ಮನೆ ತವ ಏಟೊತ್ತಂತಲ್ಲ ಓರುಗಳು ಕಾಯ್ಕೊಂಡ್ ಕೂತಿರೋದು. ಅಲ್ಲ, ನೀ ಬಂದು ಕೊಂಪು ಜೀವೋದು ಯಾವಾಗ? ಅವುಗಳಿಗೆ ಮೈ ತೊಳೆಯೋದು ಯಾವಾಗ? ಬಣ್ಣ ಹಾಕೋದು ಯಾವಾಗ? ಅಲ್ಲ, ನಾವೇನು ಕಿಚ್ಚಾಯಿಸ್ಬೇಕೋ ಬೇಡವಲ್ಲ? ಲೇ ಓಹೋ, ಏನು ಯಜಮಾನ್ರು ಅಪ್ಪಣೆ ತಗೊಂಡು ಬರ್ಬೇಕು ಅಂತ ಕಾಣ್ತದೆ. ಕಾಳ, ನಾನು ಇಲ್ಲೇ ಇದ್ರೆ ಮಾತು ಬೆಳೆಯುತ್ತೆ. ನಾ ಬರ್ತೀನಿ. ನಡಿಯಪ್ಪ, ಇನ್ನೊಂದು ಚೂರು ಕೆಲಸ ಐತೆ, ಅದ್ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ಆಯ್ತಾಯ್ತು, ಬಿರ್ನು ಬಂದ್ಬಿಡ್ಲಾ, ಕಾಯಿಸ್ಬೇಡ. ಎಲ್ಲೇ ಒಂಚೂರಿ ಕಾಳ, ಎಷ್ಟೊತ್ತ ಕಾಯೋದು? ಮನೆ ಹತ್ರ ಕ್ಯಾಕ್ಲ ಬರ್ಲಿಲ್ಲ, ಹೋಮ ಬಂದ್ ಹೇಳಿಲ್ವೇನು? ಅಲ್ಲ, ಬಂದು ಹೇಳ್ದ, ಈ ಮೇಲ್ ನೆಟ್ಟಿದೆಲ್ಲ ಸಿವ್ ಆಗ್ಬೇಕಲ್ವಾ, ಆಮೇಲೆ ತಾನೇ ಕೆಳಗ್ ನೆಟ್ಟಿದ್ ಸಿವ್ಬೋದು. ಓ, ಕೊಂಪ್ ಸಿಗೋದ್ರಿಗೂ ಮೇಲ್ನಟ್ಟಿ ಕೆಳಗ್ ನಟ್ಟಿ ಅಂತ ಆಯ್ತಾ? ಹೇಯ್, ಎತ್ಕೊಂಬರ ಬೇಗ. ಬಾವಾ ಹೌದಲ್ಲ ಬಾವಾ, ಮೊದಲು ಕಿಚ್ಚಾಯೋದು ಮೇಲ್ನಟ್ಟಿ ಮನೆ ತಾನೆ. ಓ, ಮೇಲ್ನಟ್ಟಿಯವ್ರ ಎತ್ತಿಗೆ ಕೊಂಬಿರೋದು, ಕೆಳಗ್ ನಟ್ಟಿಯವ್ರ ಎತ್ತಿಗೆ ಕೊಂಬಿರೋ ಜಾಗದಲ್ಲಿ ಬಾಲ ಇರ್ತೈತಾ? ಇದೇನ್ ಬಾವ ಏನೇನೋ ಮಾತಾಡ್ತೀಯಾ? ಮೊದ್ಲಿಂದ ಹಿಂಗೆ ತಾನೇ ನಡ್ಕೊಂಡ್ ಬಂದಿರೋದು. ಈ ಊರ್ ಜನ ಗುಳ್ಡು ನನ್ನ ಮಕ್ಕಳು. ಮೇಲ್ನಟ್ಟಿಯವ್ರಿಗೆ 2 ಕೋಡು ಬೆಳೆದವೆ ಅಂತ ತಿಳ್ಕೊಂಬಿಟ್ಟವ್ರೆ. ನಾನು ಹಂಗಲ್ಲ, ಕೊಂಬೆಳೆಯೋದು ಎತ್ತಿಗೆ ಮನುಷ್ಯಗಲ್ಲ ಅಂತ ನನಗೆ ಗೊತ್ತೈತಿ. ಇವತ್ತು ಕಿಚ್ಚಾಯದು ಮೊದಲು ನನ್ನ ಎತ್ತು. ನಡಿ. ಅಲ್ಲ, ಇನ್ನೊಂದು ಚೂರು ಇತ್ತು ಅದಲ್ವೇ. ಏನ್ಲ ಮುನೇಗೌಡ, ಇದು ಹೋದ ವರ್ಷಕ್ಕಿಂತ ಕಡಿಮೆ ಆಗೋದಲ್ಲೋ ರಾಶಿ? ಹೂ ಕಣಪ್ಪ, ವರ್ಷ ಬತ್ತ ಇಳಿತಾನೆ ಅದೇ ರಾಶಿ. ನೀ ಆ ದನ ಕಾಯೋ ಹುಡುಗರಿಗೆ ಹೇಳ್ಬೇಕಾಗಿತ್ತು. ದನ ಕಾದ್ಬಿಟ್ಟು ಸಾಯಂಕಾಲ ಬರೋವಾಗ ಒಂದೊಂದವರೆ ಪುಳ್ಳೆ ತಗೊಂಬಂದು ಹಾಕ್ರು ಅಂತ ಹೇಳಿದ್ದೆ. ರೂಢಿ ಹಂಗ್ ತಂದು ಹಾಕ್ರೋ, ಕಿಚ್ಚಾಯಿಸೋ ಅಷ್ಟೊತ್ತಿಗೆ ರಾಶಿ ಬಂದು ಗುಡಿ ಗೋಪುರ ಇದ್ದಂಗೆ ಇರಬೇಕು ಅಂತ. ನೋಡಿ, ಅದೇ ಕೈ ಜಾಸ್ತಿ ಆದ್ರೂ ರಾಶಿ ಹೆಚ್ಚಾಗ್ಲಿಲ್ಲ ಅಂದರೆ ಎದೆಯೊಳಗೆ ನಂಬಿಕೆ ನಂದೋಯ್ತಾ ಅದೇ ಅಂತಲೇ ಅರ್ಥ. ಎದೆಯೊಳಗೆ ನಂಬಿಕೆ ನಂದೋಗ್ಬಿಟ್ರೆ ರಟ್ಟೆಯೊಳಗನ್ ಬಲಾನು ಸತ್ತೋಯ್ತದೆ ಕಣೋ ಮಗ. ಕಾಲ ಬದಲಾಯ್ತಾ ಕಣಪ್ಪ, ಅನುಸರಿಸ್ಕೊಂಡು ಹೋಗ್ಬೇಕು. ಮನೆಯಾಳ್ ನನ್ನ ಮಗ, ನಿಮ್ಮಪ್ಪೆಲ್ಲ ಹಾಳಾಗೋದ್ನು. ನನ್ನ ಮಾತು ಅಂದರೆ ನಿಮಗೆ ಕಾಲಿನ ಕಸ ಆಗೋಗ್ಬಿಟ್ಟದೆ. ನಡಿಲ್ಲ, ನಿಮ್ಮನ್ನು ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಅದೇನು ಹೇಳಬೇಕು ಅಂತ ಇದೆಯೋ ಅದರ ಪಟೇಲ್ರ ತವೆ ಹೇಳಲ್ಲ. ಏಲ್ಲ ಅದು ಸಿದ್ದೇಗೌಡ? ಅದೇ ಆ ಹಳ್ಳಿ ಮರದ ನಂಜಪ್ಪನ ದನಗಳೆಲ್ಲ ಬಂದು ನಮ್ಮ ಹೊಲ್ದಾಗಿನ ಅವರೇ ಗಿಡನೆಲ್ಲ ತಿಂದು ಹಾಳು ಮಾಡಕ್ಕೆ ಹೋಗ್ಯವೆ. ಅವನ್ನೆಲ್ಲ ಹೊಡ್ಕೊಂಡೋಗಿ ದುಡ್ಡಿಗೆ ಹೊಡೆಯಲ್ಲ ಅಂತ ಈ ಚೆಲುವನಿಗೆ ಹೇಳಿದ್ರೆ ಆಗಕ್ಕಿಲ್ಲ ಅಂತಾನೆ. ಈ ನನ್ನ ಮಗ ಒಟ್ಟಿಗೆ ತಿಂತಾನ ಕೇಳಿ. ಅವನೇನೋ ಅನ್ನನೇ ತಿಂತ ಅವನೇ, ನೀನೇ ಏನೋ ಬೇರೆ ತಿನ್ನಕ್ಕೆ ಹೋಯ್ತಾ ಇದ್ಯಾ. ನಾನಾ? ಅದೇ ಪಟೇಲ್ ಹೆಂಗಂತೀರಾ? ಇನ್ನೇನಪ್ಪ ಅನ್ಬೇಕು, ದೊಡ್ಡ ಮನ್ಸ. ಅಲ್ವೋ ಸಿದ್ದೇಗೌಡ,
ಒಕ್ಕಲ್ ಮಗನಾಗಿ ಇಷ್ಟು ವರ್ಷಗಳಿಂದ ನಡ್ಕೊಂಬಂದಿರೋ ಒಂದು ಸಣ್ಣ ನೇಮ ನೆಪ್ಪಿರಕ್ಕಿಲ್ಲ ಅಂದರೆ ಅದೇನು ಚಂದವೋ. ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ಮೂಗು ಬಸಣ್ಣಗಳ ಹಬ್ಬ. ಅವು ಇವತ್ತು ಕದ್ದು ಬಂದು ನಮ್ಮ ಹೊಲಾಲ್ ಮೇದ್ರೂ ಅದು ನಮ್ಮ ಅದೃಷ್ಟ ಅನ್ಕೋಬೇಕು ಕಣೋ. ಹ್ಞೂ ಅಂತಾದ್ರಾಗೆ ಆ ಮೂಗು ಬಸಣ್ಣ ಹಬ್ಬದ ದಿವಸನೇ ತಗೊಂಡೋಗಿ ಅದನ್ನ ದೊಡ್ಡಿಗೆ ಕೊಡ್ತಾರೇನೋ. ದೇವ್ರ ಹಬ್ಬದ ದಿವಸ ದೇವ್ರನ್ನೇ ಜೈಲಿಗೆ ಹಾಕಿಸ್ಬಿಡ್ತೀಯಾ? ಅವೆಲ್ಲ ಬಂದು ನಮ್ಮ ಅವರೇ ಗಿಡನ ತಿಂದು ಹಾಳು ಮಾಡಕ್ಕವೆ ಅಂತೀನಿ. ಅವು ತಿಂದಿರಾ ಇನ್ನೇನು ನಾನು ನೀನು ತಿನ್ನಕ್ಕಾಯ್ತದೇನಿಲ್ಲ? ಅಯ್ಯೋ ಹುಚ್ಚಪ್ಪ, ಇದು ನೋಡು, ಮಾರ್ಲಾಮಿ ದಿನ ಸೂರ್ಯ ಭಗವಂತ ಆಗಲ್ ತನ್ನ ರಥಕ್ಕೆ ಕಟ್ಟಿರೋ ಕುದುರೆಗಳನ್ನ ಬಿಚ್ಚಾಕಿ ಕ್ವಾಣ್ಗಳನ್ನ ಕಟ್ಕೊಂಡು ಬರ್ತಾನೆ. ಮಾರ್ಲಾಮಿಯಿಂದ ಸಂಕ್ರಾಂತಿವರೆಗೂ ರಾತ್ರಿ ರಥ ಎಳೆಯೋದು ಕುದುರೆಗಳು ಅಲ್ಲ, ಕ್ವಾಣ್ಗಳು ಕಣ್ಣ. ರಾತ್ರಿ ರಥ ಅದಕ್ಕೆ ನಿಧಾನಕ್ಕೆ ಬರೋದು. ರಾತ್ರಿ ದೊಡ್ಡದು, ಆಗಲ್ ಚಿಕ್ಕದು. ಬೆಳಗ್ತೇನೆ ಹಾಲು ತುಂಬೋ ಕಾಲ ಇದು. ರಾತ್ರಿ ದೊಡ್ಡದಾಗಿದ್ರೇನೆ ಚೆನ್ನಾಗಿ ತೆನೆ ಹಾಲು ತುಂಬಿಕೊಂಡು ಘನವಾಗೋದು. ಇವತ್ತಿನಿಂದ ಆ ಸೂರ್ಯ ಭಗವಂತ ಹಗಲು ರಾತ್ರಿ ತನ್ನ ರಥಕ್ಕೆ ಕಟ್ಟೋದು ಕುದುರೆಗಳನ್ನೇ. ರಥ ಎಳೆದು ದಣದಿರೋ ಮೂಗು ಬಸಪ್ಪುಗಳನ್ನ ದೇವ್ರಂಗೆ ನೋಡ್ಕೊಳ್ಳಿ, ಮಕ್ಕಳಂಗೆ ಉಣಿಸಿ ತಿನ್ನಿಸಿ ಮೈದುಂಬಂಗೆ ನೋಡ್ಕೊಳ್ಳಿ ಅಂತಾನೆ ಈ ಹಬ್ಬ ಮಾಡಿರೋದು ಕಣ್ಲ. ಹೋಗ್ಲಾ, ಅವು ಮೇಯ್ದ್ರೆ ನಿನ್ನ ಭಾಗ್ಯ ಅನ್ಕೋ. ಹ್ಞೂ, ನಡಿ ನಡಿ. ಆಯ್ತು ಪಟೇಲ್ರಿ, ನಾನು ಬರ್ತೀನಿ. ಆಯ್ತು. ಬತ್ತ ಈ ಚಾಕ್ರಿನೇ ಬೇಡ ಅನ್ನಂಗ ಇದ್ಕಣಪ್ಪ. ಓಹೋ ಹೋ ಹೋ, ಇನ್ನು ನಿನ್ನ ಶೋಭಾನೆ ಶುರುವಾಯ್ತು. ಇದು ನೋಡೋ ಚೆಲುವ, ಆ ಸೂರ್ಯಪ್ಪನಂತವನೇ ತನ್ನ ರಥಕ್ಕೆ ಕುದುರೆನೂ ಕಟ್ತಾನೆ, ಕ್ವಾಣನೂ ಕಟ್ತಾನೆ. ಇನ್ನು ಇವನು ಯಾವ ಗಿಡದ ತೊಪ್ಪಲೋ ಇವನು. ಹೋಗ್ಲಾ, ಹೋಗಿ ಹಬ್ಬ ನೋಡ್ಲಾ, ಹೋಗ್ಲಾ. ಸರಿ, ನಾನಿನ್ನು ಬರ್ತೀನಿ. ಮನೆಗೌಡ, ಏನಪ್ಪ? ನಮ್ಮವ್ವ ಬೋಗಿ ಅವರೇ ಮಾಡ್ತಾವಳೆ, ನಿನ್ನ ಪಾಲಿಂದ ಹಂಗೆ ಇರ್ತದೆ. ಬರ್ತೀನಿ ನಡಿಯ. ಲೇ ಮುನಿಗೌಡ, ಅಪ್ಪ ನೋಡ್ತೇನಿಲ್ಲ, ನಮ್ಮ ಒಕ್ಕಲ್ ಮಕ್ಕಳು ಬಾಳು ಹಾಳಾಗಿರೋದು ಹಿಂಗೆಯ. ಈ ಸಿದ್ದೇಗೌಡನಿಗೆ ನಾನಿವಾಗ ಏನು ಹೇಳಿದ್ನೋ ಅದನ್ನೇ ಆ ಚೆಲುವೈನೂ ಹೇಳಿರ್ತಾನೆ. ಇವನ ಮಾತೇನು ಕೇಳೋದು ಅಂತ ದಿಮಾಗ್ ತೋರ್ಸೋಕ್ಕೆ ಅವನು ಇಲ್ಲಿವರೆಗೂ ಕರ್ಕೊಂಬಂದ. ಇವ್ರಿಗೆ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಆಗಕ್ಕಿಲ್ಲ, ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಆಯ್ತದೆ. ಮನುಷ್ಯರು ಈ ದಿಮಾಕು ಬೆಳೆಯೋ ಬೆಳೆಗೆ ಮಿಡತೆ ಬಿದ್ದಂಗೆ ಕಲ ಕೊಟ್ಟೋಯ್ತಾರೆ. ಅಪ್ಪ, ಈ ಸಂಕ್ರಾಂತಿ ಮೇಲೆ ನೀನು ಹೇಳೋದೇ ಬೇರೆ, ವಾಸಪ್ಪನವ್ರು ಹೇಳೋದೇ ಬೇರೆ. ಇವತ್ತು ಸೂರ್ಯ ಮಕರ ರಾಶಿಗೆ ಬರ್ತಾನೆ, ಇವತ್ತು ಉತ್ತರಾಯಣ ಪುಣ್ಯಕಾಲ, ಇವತ್ತು ಸ್ವರ್ಗದ ಬಾಗಿಲು ತೆಗಿತದೆ ಅಂತ ಹೇಳ್ತಾರೆ ವಾಸಪ್ಪ. ಐನವ್ರು ಹೇಳೋದು ಕಾಗದದ ಮೇಲೆ ಬರೆದಿರೋ ಪಂಚಾಂಗದ ಮಾತು. ನಮ್ಮದು ನಾಲ್ಗೆ ಮೇಲೆ ನಂಬಿಕೆ ಮಾತು, ನಾಲ್ಗೆಯಿಂದ ನಾಲ್ಗೆಗೆ ಹರ್ಕೊಂಬಂದಿರೋ ಮಾತು. ಅವ್ರಿಗೆ ನಮಗೆ ಸ್ವರ್ಗದ ಬಾಗ್ಲು ಎಲ್ಲೋ ತೆಗಿಯೋಕ್ಕಿಲ್ಲ ಕಣೋ ಮಗ. ತೆಗಿಯೋದು ಇಲ್ಲೇ, ಮುಚ್ಚೋದು ಇಲ್ಲೇ. ಅಪ್ಪ ಅಪ್ಪ, ಇವತ್ತು ನಮ್ಮನೆ ಎತ್ತಾನೆ ಮೊದಲು ಕಿಚ್ಚಾಯ್ಬೇಕಾದ್ದು. ಹ್ಞೂ ಕಣೋ, ಅದೇ ರೂಢಿ. ಆದ್ರೆ ಬಾವ ಹೇಳ್ತಾನೆ ಅವ್ರ ಮನೆ ಎತ್ತೆ ಮೊದಲು ಕಿಚ್ಚಾಯ್ಬೇಕಂತೆ. ಯಾರೋ ಕೃಷ್ಣನು? ಮೂತಾತ, ನಮ್ಮ ಎತ್ತಿನ ಕೊಂಬ್ ಸಿವ್ತಾ ಇದ್ದ ಕಾಳಿನ ಕತ್ತಿನ ಪಟ್ಟಿ ಹಿಡ್ಕೊಂಡು ದರ್ದರ ಅಂತ ಸತ್ ನಾಯಿನ ಹೇಳ್ಕೊಂಡೋದಂಗೆ ಹೇಳ್ಕೊಂಡು ಹೋಗವನೆ. ಕೇಳಿದ್ಕೆ ಇವತ್ತು ಸಂಜೆಗೆ ನಮ್ಮನೆ ಎತ್ತೆ ಮೊದಲು ಕಿಚ್ಚಾಯ್ತದೆ, ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ, ನೋಡೇ ಬಿಡ್ತೀನಿ ಅಂತಾನೆ. ಓಹೋ, ಹಂಗಾದ್ರೆ ಕೊಂಬು ಮೂಡದೆ ಅಂತಾಯ್ತು. ಮುನೇಗೌಡ, ಇದು ನಿಂಗೆ ಬಿಟ್ರೆ ಸಿಕ್ದವ್ರನ್ನೆಲ್ಲ ಆಯೋದಲ್ಲ, ಎತ್ತವ್ರನ್ನೂ ಆಯ್ತದೆ. ಆ ಭದ್ರೇಗೌಡನಿಗೆ ಇನ್ನಿಲ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದೆ. ಊರಿಗೆ ಬೀಜ ಹೊಡೆದ್ರೆ ಕಣೋ ಅದು ದುಡಿಯೋ ಎತ್ತಾಗೋದು ಅಂತ, ಇಲ್ದಿದ್ರೆ ಅದು ಗೂಳಿ ಆಯ್ತದೆ ಅಂತ ಹೇಳಿದೆ. ನನ್ನ ಮಾತು ಕೇಳಲಿಲ್ಲ. ಕೆಳಗ್ಲಟ್ಟಿಯವರು ಅನ್ವಯಿಸ್ಬೇಕು, ಮ್ಯಾಗ್ಲಟ್ಟಿಯವರು ಅನ್ವಯಿಸ್ಬೇಕು. ಎಲ್ಲಿ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಾನು ಕೆಳಗ್ಲಟ್ಟಿವರೆಗೂ ಹೋಗ್ಬಿಟ್ಟು ಬರ್ತೀನಿ.